ನೋಡಿ ಇವತ್ತು ಯಾಕೆಂದರೆ ತುಂಬ ಸಾಲ ನಡೀತಾ ಇದೆ, ಸಂತೆ ವ್ಯಾಪಾರನೂ ಹಂಗೆ ನಡೀತಾ ಇದೆ, ಒಳ್ಳೆ ಚುರುಕಾಗಿದೆ ಇವತ್ತು ವ್ಯಾಪಾರದ ನೋಡಿ ಗಾಡಿಗಳು ಮಾತ್ರ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ ಇನ್ನೂ. ಯಾಕಂದರೆ ನೋಡಿ ಯಾವ ಥರ ಇದೆ ಸಂತೆ. ಚಿಂತಾಮಣಿ ಜನಗಳ ಸಂತೆ ಒಳ್ಳೆ ವ್ಯಾಪಾರ ನಡೀತದೆ, ಒಳ್ಳೆ ಜಾತಿ ಹಸುಗಳು ಬಂದವೆ. ಇವತ್ತು ಮಾತ್ರ ಎರಡು ಕಣ್ಣು ಸಾಲದು ನೋಡೋದಕ್ಕೆ ಅಲ್ವಾ. ನೋಡ್ರಿ ಹೇಗಿದೆ ಅಂತ ನೀವು ಹೇಳ್ರಿ. ಇನ್ನು ನಾಟಿ ಹಸುಗಳು ಸಂತೆ ಬೇರೆ ಇದೆ, ಎಲ್ಲ ಬರೀ ಸೀಮೆ ಹಸುಗಳೇ. ಹಸುಗಳು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಾರೆ. ಹೇಗಿದೆ ಸಂತೆ ನೋಡ್ರಿ. ಕೇಶವ ಬಾ ಹೋಗೋಣ, ಇನ್ನು ನಾಟಿ ಹಸುಗಳಿದೆ ಆ ಕಡೆ ಇದ್ದಾವೆ, ಬಾ ಹೋಗೋಣ. ಕಡೆ ಎಲ್ಲ ಗಾಡಿಗಳ ಹತ್ರ ಕಸ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ. ಜಾಸ್ತಿ ದೂರದಿಂದಾನೆ ಬರ್ತಾರಪ್ಪ ಸಂತೆಗ. ಏನು ಕೇಶವ, ನಾನೇನೋ ಅಂದ್ಕೊಂಡಿದ್ದೆ ಜಾಸ್ತಿ ದೂರದಿಂದಾನೆ ಬರ್ತಾರೆ. ಮಹಾರಾಷ್ಟ್ರ, ತಮಿಳ್ನಾಡು, ಆಂಧ್ರ, ವಿಪರೀತ ಜನ. ಇವತ್ತಂತೂ ನೋಡಿ, ಅವತ್ತು ಮಳೆ ಇದ್ದಿದ್ದಕ್ಕೆ ನಮ್ಗೆ ಹೆಜ್ಜೆ ಇಕ್ಕೋಕ್ಕಾಗಲಿಲ್ಲ. ಇವತ್ತಂತೂ ತುಂಬ ಸಲೀಸಾಗಿದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇವತ್ತು ಒಳ್ಳೆ ನಮ್ಗೆ ಹೇಳಿ ಮಾಡಿದಂಗೆ ಚೆನ್ನಾಗೈತಿ ಇವತ್ತು. ಏನು ಜಾಗನೇ ಇಲ್ಲ ಇಲ್ಲಿ ನೋಡಿ ಕೇಶವ, ಕರು ಹಾಕ್ಬಿಟ್ಟಿತ್ತು ಇಲ್ಲೇ ನೋಡಿ. ಕರುಗಳು ಸಮೇತ ಹಂಗೆ ಎತ್ಕೊಂಡ್ಬಂದ್ಬಿಡ್ತಾರಲ್ಲ. ಬರ್ತೀನಿ, ಹಿಂಗಾಸ ದಾರಿ ಐತೆ, ಬಾ ಹಿಂಗಾಸ ದಾರಿ ಐತಿ, ಹಿಂಗಾಸ ದಾರಿ ಐತೆ ಕೇಶವ, ಹಿಂಗಾಸ ದಾರಿ ಐತೆ, ಬಾ ನೋಡಿ ಸ್ನೇಹಿತರೆ. ಇಲ್ಲಿ ಎಳೆ ಮಕ್ಕಳು ಮತ್ತೆ ಏನೋ ಇವೆಲ್ಲ ಇದೇನೋ ಡಬ್ಬಗಳು, ಮೆಡಿಸಿನ್ವಾ? ಹಾಲು ಕುಡಿಸೋದಕ್ಕೆ. ಹಾಲು ಕುಡಿಸೋದಕ್ಕೆ ಕ್ಯಾನುಗಳು ಕರುಗಳಿಗೆ. ಏನು ಎಷ್ಟೈತೆ ರೇಟು? ನಿಂದು ಬೇರೆ, ನಿಂದೇನದು? ಕ್ಯಾಲ್ಶಿಯಮ್ಮು, ವೆಟ್ಕೇರು. ಏನು ವೆಟ್ಕೇರ್? ವೆಟ್ಕಾಲು. ಎನರ್ಜಿ ಬರೋಕ್ಕೆ. ಏನು ಹೇಳ್ತೀಯ ರೇಟು? ನೋಡಿ, ಏನು ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 9ನೇ ಕ್ಲಾಸ್. ಯಾವ ಸ್ಕೂಲು? ಯಾವ ಊರು? ಇದೇ ಊರೇ. ಏನು ಸಂತೆಗೆ ವ್ಯಾಪಾರ ಆಗುತ್ತೆ ನಿಮ್ಗೆ? ಏನು ಹೆಸರು ನಿಂದು? ನನ್ನ ಹೆಸರು ಶ್ರೀತನ್. 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 ಏನು ಎಷ್ಟು ಮಾಡ್ತೀಯ ಸಂತೆಗ? ಈ ಸಂತೆಗ ನಮಗ್ ಗೊತ್ತಿಲ್ಲ, ನಮ್ಮ ಮಾವ ಅವ್ರು ಕರ್ಸಿರೋದು ಇವತ್ತು. ಮನೇಲಿ ಕುತ್ಕೊಂಡಿದ್ರು ಬೇಜಾರಾಗುತ್ತೆ? ಅಲ್ಲ, ನಮ್ಮ ಅಣ್ಣ ಬರ್ತಾ ಇದ್ರು, ನಮ್ಮ ಅಣ್ಣಗೆ ಆಫೀಸ್ ಆಯ್ತು ಅಂತ ನಾನು ಬಂದಿರೋ. ಓಕೆ ಅಪ್ಪ, ತುಂಬಾ ಸಂತೋಷ. ಇವ್ರೇ ನಿಮ್ಮ ಅಣ್ಣ? ಇವ್ರು ನಮ್ಮ ಅಣ್ಣ ಫ್ರೆಂಡ್. ಅದಕ್ಕೆ ಹೇಳ್ತಾ ಇದೀವಿ. ಆಯ್ತಾ, ಪರವಾಗಿಲ್ಲ, ಹೆಂಗೋ ವ್ಯಾಪಾರ ನಡೀತದೆ. ತುಂಬಾ ಸಂತೋಷ ಅಪ್ಪ, ಚೆನ್ನಾಗಿ ಓದು ಆಯ್ತಾ. ಸಂಡೇ ಇದೆ ಅಂತೇಳಿ ಮನೆಗೆ ಇಲ್ಲಿ ಬಂದು ಕುತ್ಕೊಂಬೇಡ. ಚೆನ್ನಾಗಿ ಓದಿಸ್ರಿ ಅವ್ನು ಪಾಪ. ಭಾನುವಾರ ಬರ್ತಾನೆ. ಸ್ಕೂಲ್ಗೆ ಹೋಗಿ ಹೋಗಿ ಸಾಕಾಗಿರ್ತದೆ, ತುಂಬಾ ಖುಷಿ ಆಗುತ್ತೆ. ರಜೆ ಇರುತ್ತೆ, ವ್ಯವಹಾರ ಜ್ಞಾನ ಬೆಳೀಲಿ. ಒಂದು ಮುಂದಿನ ದಿನಗಳಲ್ಲಿ ಅಕೌಂಟ್ಸ್ ಅಂತದೇ ಕೊಡ್ಸೋ ಅವನ್ಗೆ. ಚೆನ್ನಾಗಿ ಓದ್ಲಿ. ಹೇಳು ಹೇಳು ಹೇಳು, ನೀನು ಸರಿ ಹೇಳ್ಬಿಡು, ಮೈಕ್ ಇಸ್ಕೊಂಡು ಹಾಕೋ. ನೋಡಿ, 9ನೇ ಕ್ಲಾಸ್ ಸ್ಟೂಡೆಂಟ್ ಇವನು. ನೋಡಿ ಹೀಗಿರುತ್ತೆ ಅಪ್ಪೆ, ಹೇಳ್ದು ಮತ್ತೆ
ನೋಡಿ ಇದು ಬಂದ್ಬಿಟ್ಟು ಜೆಲ್ ಸೊ ಅಡ್ವಾನ್ಸ್ ಕ್ಯಾಲ್ಸಿಯಂ ಜೆಲ್ ಅಂತ ಬರುತ್ತೆ Advanced ಸೊ calcium gel. ಅವಾಗೆ ಪೋಷಕಾಂಶದ ಕೊರತೆ ಇರುತ್ತೆ ಸೊ ಹಸುಗೆ ಪೋಷಕಾಂಶದ ಕೊರತೆನ ನಿಭಾಯಿಸುವಂತ ಕೆಲಸ ಇದು ಮಾಡುತ್ತೆ ಸೊ ಜರ್ನಿಯಲ್ಲಿ ಎನರ್ಜಿಗೆ ಇದು ಕೆಲಸ ಮಾಡುತ್ತೆ. ಅದು ಯಾವ ಬ್ರ್ಯಾಂಡ್ ಅಂತ ಹೇಳಿ ನನಗೆ. ಇದು ವೆಟಾಕಾಲ್ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಶೋಮಿ ಕಂಪ್ನಿದು. ಸೊ ಇದು ಬಂದ್ಬಿಟ್ಟು ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ಇರುತ್ತೆ. ಪರವಾಗಿಲ್ಲ ಕಂಪ್ನಿ ಕರ್ನಾಟಕದ್ದು ಇದು. ಕೊಡ್ಬೋದಾ? ಕೊಡ್ಬೋದು, ಹಸು ಕೊಡ್ಬೋದು, ಏನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಇಲ್ಲ. ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಕ್ಕಂಥದ್ದು. ತುಂಬಾ ಸಂತೋಷ ಅಪ್ಪೆ. ಮತ್ತೆ ಇದು ಬಂದ್ಬಿಟ್ಟು ಕಸ ಬೀಳಕ್ ಅಂತ ಹೇಳ್ಬಿಟ್ಟು ಹಸುಗೆ. ಸೊ ಹಸುಗೆ ಮರಿ ಹಾಕ್ಮೇಲೆ ಕಸ ಅನ್ನೋದು ಬೀಳೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನ ಬೀಳ್ಸೋದಕ್ಕೆ ಇದು ಕೆಲಸ ಮಾಡುತ್ತೆ. ಇದು ಕೂಡ ಶೋಮಿಕಾ ಕಂಪ್ನಿ ಇದೆ, ಕರ್ನಾಟಕ ಮ್ಯಾನುಫ್ಯಾಕ್ಚರಿಂಗ್ ಒಳ್ಳೇದೇ, ಹಸುಗೆ ಕೊಡ್ಬೋದು. ತುಂಬಾ ಸಂತೋಷ. ಸೊ ನಮ್ಮ ಹತ್ರ 2 ಸಿಗುತ್ತೆ, ಅದು ಕಸ ಆಗಕ್ಕೆ ಮತ್ತೆ ಎನರ್ಜಿಗೆ. ಇದು ಇದೇನಂತ ಹೇಳಿ ಎಲ್ಲ ಅದೇ ಸೇಮ್ ಎಲ್ಲ ಅದೇನಾ? ಎಲ್ಲ 2 ಸೇಮ್. ಏನ್ ಎಷ್ಟಿರ್ಬೋದು ಒಂದು ಪ್ರೈಸ್? ಇದು 200 ರೂಪಾಯಿಗೆ ಸಿಗುತ್ತೆ. ಇದು ನಾರ್ಮಲ್ ಜೆಲ್ ಇದು. ಸೊ ಇದು ಅಡ್ವಾನ್ಸ್ ಜೆಲ್ ಬಂದ್ಬಿಟ್ಟು 250 ರೂಪಾಯಿ ಬೀಳುತ್ತೆ. 250 ರೂಪಾಯಿ. ಪರವಾಗಿಲ್ಲ, ಈ ಸಂತೆಗೆ ವ್ಯಾಪಾರ ಈ ಸಂತೆಗೆ ವ್ಯಾಪಾರ ಆಗುತ್ತೆ, ಹೋಲ್ಸೇಲ್ ಆಗಿ ಕೊಡ್ತಾ ಇರೋದು. ಯಾವ ರೈತರು ಸೊ ಆಚೆ ಕಡೆ ಸ್ಟೋರ್ ಅಲ್ಲಿ ಹೆಂಗೆ ಅಂದ್ರೆ MRP ಏನಿದ್ರೆ ಅದು ಕೊಡ್ತಾರೆ. ಸೊ ನಮ್ಮ ಹತ್ರ MRP ಮೇಲೆ 50% ಡಿಸ್ಕೌಂಟ್ ಅಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದೀರಾ? ಹಾ, ಪರವಾಗಿಲ್ಲ. ಪರವಾಗಿಲ್ಲ, ರೈತರು ಯಾರಾದ್ರೂ ಬೇಕಾಗಿದ್ರೆ ಬಂದು ಸಂಪರ್ಕಿಸಬಹುದು ಮಾಡ್ಕೋಬಹುದು ಅಲ್ವಾ? ಈ ಸಂತೆಗೆ ಬಂದಿರೋದು ಯಾರು ಬಂದು ತಗೊಂಡೋಗ್ಬೋದು. ತುಂಬಾ ಸಂತೋಷ. ಹೌದು ಅಲ್ವಾ? ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ಮುರಳಿ ಅಂತ. ಮುರಳಿ ಅಂತ. ಹೌದು. ಯಾರಾದ್ರೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಮಾಡ್ಬೋದು. ನಂಬರ್ ಹೇಳಿದ್ರಿ. 7899673549. ನೋಡಿ, ಈ ತರ ನಿಮ್ಗೆ ಯಾವ್ದಾದ್ರು ಔಷಧಿಗಳು ಪೌಷ್ಟಿಕಾಂಶದ ಕೊರತೆ ಮತ್ತು ಹಸು ಕಸ ಏನಾದ್ರು ಹಾಕ್ಲಿಲ್ಲ ಅಂತಾರೆ, ಕರು ಹಾಕ್ತಿರುವಾಗ ಆ ಕಸ ಹೊರ ಹಾಕ್ಲಿಕ್ಕೆ ಒಂದು ಔಷಧಿ ಕೊಟ್ಟಿರ್ತಾರೆ. ಅದನ್ನ ಇವರು 50% ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ ಈ ಸಂತೆಗ. ಯಾರು ಅವ್ರ ಮನೆ ಹತ್ರ ಹೋದ್ರೆ ಇನ್ನೂ ಎಷ್ಟು ಕೊಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಕರೆ ಮಾಡಿ ನಂಬರ್ ಕೊಟ್ಟಿದ್ದೀನಿ. ಯಾರು ಬೇಕಾಗಿದೆ ಬಂದು ಸಂಪರ್ಕಿಸಿ ತೊಗೊಂಡೋಗ್ಬೋದು ಗುರುಗಳೇ. ತುಂಬ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ಸ್. ನೋಡಿ, ಇವೆಲ್ಲ ಹಸುಗಳು ಬೇಕಾಗಿರೋ ಸಾಮಾನುಗಳು. ನೋಡ್ರಿ, ಯಜಮಾನ್ರು ಆರಾಮಾಗಿ ಕುತ್ಕೊಂಡ್ಬಿಟ್ಟಾರೆ. ನೋಡಿ, ಇವೆಲ್ಲ ಸಗಣಿ ಇದೆ ಇದಕ್ಕೆ. ಏನು ಪ್ರತಿಯೊಂದು ಸಂತೆಗೆ ಹೋಗ್ತೀರಾ? ಇದೊಂದೇ ಸಂತೆನಾ? ನೋಡಿ, ಹಿಂಗಿರುತ್ತೆ. ನಾಟಿ ಹಸು ಹತ್ರ ಸಿಗೋದು ನಮಗೆ. ನೋಡಿ, ಹಸು ಯಾವ ಥರ ದಾರ ಇರುತ್ತೆ, ಎಲ್ಲ ದಾರ ಸಿಗ್ತವೆ ಇಲ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ, ಏನು ಇವತ್ತು ಚಿಂತಾಮಣಿ ಸಂತೆ? ಹೌದು. ಏನು ವಿಶೇಷವಾಗಿದೆ? ಏನು ಈ ಸಂತೆ ಎಷ್ಟು ವರ್ಷದ ಹಳೇದು? ಇದು ತುಂಬಾ ವರ್ಷಗಳಿಂದ ಹಳೇದೆ ಇದು ಸಂತೆ. ಒಳ್ಳೆ ನೇಮ್ ಇದೆ. ನಮ್ಮ ಕರ್ನಾಟಕ ಏನು ಆಲ್ ಓವರ್ ಇಂಡಿಯಾನು ಒಳ್ಳೆ ನೇಮ್ ಇದೆ. ಇಲ್ಲಿ ಬ್ರೀಡು ಮತ್ತೆ ಇಲ್ಲಿ ಒಳ್ಳೆ ಮಿಲ್ಕ್ ಪರ್ಪಸ್ಗೆ ಒಳ್ಳೆ ಹಸುಗಳು ಸಿಗುತ್ತೆ. ಇಲ್ಲಿ ಬ್ರೀಡ್ ಚೆನ್ನಾಗಿದೆ, ಇಲ್ಲಿ ಇದು ಚೆನ್ನಾಗಿದೆ ಸರ್. ಮತ್ತೆ ನಾಟಿ ಹಸುಗಳು ಸಿಗ್ತಾವಂತಾರ? ಏನು ಕಡಿಮೆನಾ ಜಾಸ್ತಿ? ಇಲ್ಲಿ ಸ್ವಲ್ಪ ನಾಟಿ ಮೊದಲು ಸಿಗ್ತಾ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಸೀಮೆ ಹಸುಗಳು ಉತ್ಪತ್ತಿ ಜಾಸ್ತಿ. ಸೀಮೆ ಹಸುಗಳು ಜಾಸ್ತಿ ಆಗಿದೆ. ಏನು ಸೀಮೆ ಹಸು ಬರೀ ಮಿಲ್ಕಿ ಪರ್ಪಸ್ ಜಾಸ್ತಿ? ಮಿಲ್ಕಿ ಪರ್ಪಸ್ ಜಾಸ್ತಿ ಸರ್. ಅಂದ್ರೆ ಯಾವ ತರ ಜಾತಿಗಳು ಸಿಗ್ತಾವ ಇಲ್ಲಿ? ಎಲ್ಲಾ ಜಾತಿನೂ ಇದೆ, ಎಲ್ಲಾ ಬ್ರೀಡ್ ಪಕ್ಕ. ಏನ್ ಬ್ರೀಡ್ ಅಲ್ಲಿ ಎಷ್ಟು ಇದೆ ವೆರೈಟಿ, ಎಲ್ಲಾ ಬ್ರೀಡ್ ಇದೆ. ಸರ್, ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ನನ್ನ ಹೆಸರು ಬಾಬು, ಅತ್ತಿಬೆಲೆ. ಅತ್ತಿಬೆಲೆ. ಸರ್, ಅತ್ತಿಬೆಲೆಯಿಂದ ಇಲ್ಲಿಗೆ ಬಂದಿದ್ದೀರಾ? ಹೌದು ಸರ್. ಏನು ಅತ್ತಿಬೆಲೆ ಜಾಸ್ತಿ ದೂರ ಅನ್ಸ್ತಿಲ್ವಾ? ಇಲ್ಲ, ಏನ್ ದೂರ ಇಲ್ಲ ಸರ್. Electronic ಬಿಸ್ನೆಸ್ ಮಾಡ್ಬೇಕಂದ್ರೆ ಏನು ದೂರ ಇಲ್ಲ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀರಾ? ಬಿಸ್ನೆಸ್ ಮಾಡಕ್ಕೆ ಸೌದಿಗೆ, ಕುವೈಟ್ಗೆ ಎಲ್ಲ ಹೋಗ್ತಾರೆ ಸರ್. ಇದೇನು ದೊಡ್ಡದೇನಲ್ಲ. ಇದೇನು ದೊಡ್ಡದೇನಲ್ಲ, ಹೊಟ್ಟೆಪಾಡು. ಎಲ್ಲಿ ಮಾಡ್ಬೇಕು ಸರ್, ಬಿಸ್ನೆಸ್ ಮಾಡ್ಬೇಕು ಸರ್. ಬಿಸ್ನೆಸ್ ಕಣ್ಣು ಗೊತ್ತ ಎಲ್ಲಿ ಬೇಕಾದ್ರೂ ಹೋಗೋಣ ಸರ್. ಬೇರೆ ಏನು ಕೆಟ್ಟ ಕೆಲ್ಸಕ್ಕೆ ಬರ್ತಾ ಇಲ್ಲ. ಏನು ಅದಂತೂ ನಿಜಾನೇ. ಏನೋ ತುಂಬಾ ಖುಷಿ ಆಗುತ್ತೆ, ಹೌದು ಸರ್. ಯಾಕಂದ್ರೆ ಸ್ವಂತ ಉದ್ಯೋಗ, ಸ್ವಯಂ ಉದ್ಯೋಗ. ಹೌದು ಸರ್. ಇಲ್ಲಿ ಚೆನ್ನಾಗಿದೆ ಸರ್. ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ನೇಮ್ ಚೆನ್ನಾಗಿದೆ, ಮತ್ತೆ ಎಲ್ಲ ಪ್ರತಿಯೊಂದು ಇದು ಚೆನ್ನಾಗಿದೆ ಸರ್. ಪರವಾಗಿಲ್ವಾ ನಿಮ್ಗೆ ಸಂತೆಗೆ ಬಂದಿರೋದಕ್ಕೆ? ನಿಮ್ಗೆ ಏನಾದ್ರು ಅನುಕೂಲ? ಇಲ್ಲ, ಅನುಕೂಲ ಇದೆ ಸರ್. ಇಲ್ಲಿ ನಮ್ಗೆ ಒಳ್ಳೆ ಅನುಕೂಲ ಇದೆ, ಒಳ್ಳೆ ನೇಮ್ ಇದೆ. ನಮ್ಗೆ ಇಲ್ಲಿ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಸರ್. ನಮ್ಗೆ ಮತ್ತೆ ಇಲ್ಲಿ ಪ್ರತಿಯೊಂದು ಜಾತಿ ಹಸುಗಳು ಬರ್ತವೆ. ಎಷ್ಟೆಷ್ಟವರೆಗೂ ಬರ್ಬೋದು ಕಾಸ್ಟ್? ಏನ್ ಸರ್ ಕಾಸ್ಟ್? ಸರ್, ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 50 ಇಂದ ಹಿಡ್ಕೊಂಡು 5 lakh ವರೆಗೂ ಹಸು ಬರುತ್ತೆ ಸರ್. ಪರವಾಗಿಲ್ಲ. ಸ್ಟಾರ್ಟಿಂಗ್ ಪ್ರೈಸ್ 50 ಇಂದ ಇಟ್ಕೊಂಡು 5 lakh ವರೆಗೂ 50,000 ಹಿಡ್ಕೊಂಡು 5 ಲಕ್ಷದವರೆಗೆ. ನೀವು ಅತ್ತಿಬೆಲೆಯಿಂದ ಬಂದಿದ್ದೀರಾ? ಹೌದು ಸರ್. ನೀವೇನ್ ಪರ್ಪಸ್ ಬಂದಿದ್ದೀರಾ? ನಾವು ಇಲ್ಲಿ ಹಸು ತಗೊಂಡ್ಬಂದಿದ್ವಿ, ಹಸು ಮಾರಿದ್ವಿ. ಮತ್ತೆ ಒಂದು 2 ಕರುಗಳು ತಗೊಂಡಿದ್ವಿ. ಪಡ್ಡೆಗಳು ತಗೊಂಡಿದ್ದೀರಾ? ನೋಡಿ ಸರ್, ಅಲ್ಲಿದೆ ಒಳ್ಳೆ ಪಡ್ಡೆಗಳಿದೆ. ಬೇಕಿದ್ರೆ ತೋರಿಸ್ತೀನಿ ಬನ್ನಿ. 2 ಒಳ್ಳೆ ಬ್ರೀಡ್ ಇರೋದು. ಬನ್ನಿ ತೋರಿಸ್ಲಿ. ಬಿಚ್ಚಲು ಬರಲ್ಲ. ನೋಡಿ ಸರ್, ಇದು ಬಿಚ್ಚ. ಹೌದು ಸರ್, ಚಿಕ್ಕ ಚಿಕ್ಕ ಕರುಗಳು. ಬಿಚ್ಚ. ಇದು ಸರ್, ಇವು ಕರುಗಳಾ? ಇದು ಪ್ಯೂರ್ HF ಸರ್. ಬಿಚ್ಚೋದು ಇದು ಸರ್. ಇದು ಪರ್ಚೇಸ್ ಮಾಡಿದೀನಿ ಇಲ್ಲೇ ಸಾಕೋದಕ್ಕೆ ಸರ್. ಎಷ್ಟು ಮಾಡಿದ್ರಿ ಸರ್? ಇದು 30-40,000 ಬಿತ್ತು ಸರ್. ಏನ್ ಪರವಾಗಿಲ್ಲ ಹಂಗಾರೆ. ಒಳ್ಳೆ HF, ಒಳ್ಳೆ ಬ್ರೀಡ್ ಇದೆ ಸರ್. ಒಳ್ಳೆ ಬ್ರೀಡ್ ಇದೆ. ಅದು ಎತ್ಕೊಂಬರೋದು. ಅದನ್ನ ಇಟ್ಕೊಂಬ. ಅದು ಒಂದು ಇಲ್ಲ ಸರ್, HF ಬರುತ್ತೆ. HF ನೋಡಿ, ತುಂಬಾ ಸಂತೋಷ ಅಣ್ಣ. ಎಷ್ಟು ತಗೊಂಡ್ರೆ? 40,000. 40,000 ತಗೊಂಡಿ. ಏನ್ ಪರವಾಗಿಲ್ವಾ? ಪರವಾಗಿಲ್ಲ.
ಇಲ್ಲ ಜನ ಇವಾಗ ಅವರು ರೈತರು ಸಾಕಿ ಅದನ್ನ ಹಾಲ್ ಬಿಟ್ಟು ಸಾಕಿರ್ತಾರೆ. ಏನೋ ಅದೇನು ಜಾಸ್ತಿ ಅಂತ ತೋರ್ಸಲ್ಲ, ಜಾಸ್ತಿ ಅನ್ಕೊಳಲ್ಲ. ಹಾ. ಬಟ್ ಇನ್ನೊಂದು ಏನಂತಂದ್ರೆ ನಾವು ಇದನ್ನು ಅಷ್ಟೇ ಸರ್, ಇದನ್ನು ಒಳ್ಳೆ ಕರಾನೆ. ಇದನ್ನ ಒಳ್ಳೆ ಕರಾನೆ, ಇದು ಒಳ್ಳೆ ಇದು ಇನ್ನು ಪಡ್ಡೆ, ಇದು ಇನ್ನು ಒಳ್ಳೆ ಒಳ್ಳೆ ಸರ್, ಬ್ರೀಡು, ಇದು ಅಲ್ಲಿಕ್ಕಿಲ್ಲ. ಇನ್ನು ಅಲ್ಲಿಕ್ಕಿಲ್ಲ. ಹೌದು ಸರ್. ತುಂಬಾ ಸಂತೋಷ ಅಣ್ಣಾರೆ, ಓಕೆ ತುಂಬಾ ಸಂತೋಷ ಆಯ್ತು. ಓಕೆ. ಯಾಕಂದ್ರೆ ಈ ಸಂತೆಗೆ ಬಂದು ನಾನು ಈಗ 2ನೇ ಸರಿ ಬಂದಿರೋದು. ಹೌದಾ? ನಂಗೂ ತುಂಬಾ ಖುಷಿ ಆಗುತ್ತೆ. ಹೌದು ಸರ್. ಯಾಕಂದ್ರೆ ನಾವು ಹಸುಗಳ ಮುಖ ನೋಡಿ ನೋಡಿ ನಮಗೂ ಖುಷಿನೇ. ಹೌದು ಸರ್. ಈ ಹಸುಗಳ ಮುಟ್ಟಿ ಹೌದು, ಸೌರದ್ರೆ ಮೂಗ್ತೀವಿ ಬೆಲೆ ಸರ್, ಅದು ಎಲ್ಲರಿಗೂ ಅದು ಒಳ್ಳೇದೇ. ತುಂಬಾ ಸಂತೋಷ ಅನ್ಸುತ್ತೆ. ಓಕೆ ಸರ್. ಅಣ್ಣಾರೆ ನಿಮ್ಮ ಹೆಸರು ತಿಳಿಸ್ತೀನಿ ನಾನು. ಹೇಳಿದೆ ಹತ್ತಿ ಬೆಲೆ ಹತ್ತಿ ಬಾಬು ಬೆಲೆ ಅಂತ. ಬಾಬು ಅಂತೇಳಿ ನೋಡಿ. ಹತ್ತಿ ಬೆಲೆ ಬಾಬು ಅವರ ಪಾಪ ಸಿಟಿಯಲ್ಲಿ ಹೋಗಿ ಹಸುಗಳು ಸಾಕ್ತಾರೆ. ಅಣ್ಣ ಜಾಗ ಇದೆಯಾ ನಿಮ್ಗೆ? ಇದೆ. ಪರವಾಗಿಲ್ಲ. ಏನಕ್ಕೆ ಜಾಗ ಮಾಡ್ಲೇಬೇಕು ಅದಕ್ಕೆ. ಯಾಕಂದ್ರೆ ನಾನು ಒಂದ್ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೆಲಸ ಇಲ್ಲ, ಮಾಡಿದ್ದೀನಿ. ನಮ್ಮ ಹತ್ತಿ ಬೆಲೆ ಇನ್ನೂ ಅಷ್ಟೊಂದೇನು ಇದಿಲ್ಲ, ಅಲ್ಲಿ ಪರವಾಗಿಲ್ಲ, ಇನ್ನೂ ಹಸು ಸಾಕ್ಬೋದು, ಇನ್ನೂ ಸ್ವಲ್ಪ ಇದಿದೆ. ಜಾಗ ಐತೆ. ಹಾ, ಇದೆ ಸರ್. ಎಲ್ಲ ಅಣ್ಣ, ಫೀಲ್ಡ್ ತುಂಬಾ ಇದೆ. ತುಂಬಾ ಸಂತೋಷ ಬಾಬಣ್ಣ, ಓಕೆ ಸರ್. ತುಂಬಾ ಖುಷಿ ಆಯ್ತು. ಓಕೆ ಸರ್. ಯಾಕಂದ್ರೆ ಬೆಂಗಳೂರಿಂದ ಬಂದಿದ್ದೀರಾ. ಓಕೆ ಸರ್. ಹೌದು ಸರ್. ಏನೋ ನಿಮ್ ಪಾಡು, ನಿಮ್ ಹೊಟ್ಟೆ ಪಾಡು ನೀವು ತುಂಬಿಸ್ಕೊಳ್ಳೋದು ನೀವು ನೋಡ್ಬೇಕು. ನಾವು ಅಲ್ಲಿಗೆ ಇಲ್ಲಿಗೆ ಹೋಗ್ಬೇಕಂತೇನಿಲ್ಲ. ನಮ್ಮ ಭಾರತವನ್ನು ಬಿಟ್ಟು ನಾವೆಲ್ಲೂ ಹೋಗಲ್ಲ. ಎಲ್ಲೂ ಹೋಗಕ್ ಆಗಲ್ಲ ಸರ್. ಸತ್ರನೂ ಇಲ್ಲೇ, ಬದುಕಿನೂ ಬದುಕಿಲ್ಲ, ಇಲ್ಲ. ಬದುಕ್ಬಿಡಿದೀನಿ ಇಲ್ಲೇ, ಸಾಯ್ಬೇಕು ಅಷ್ಟೇ ಇನ್ನೆಲ್ಲಿಲ್ಲ, ಈ ಮಣ್ಣಲ್ಲೇ ಹೋಗ್ಬೇಕು. ಅಷ್ಟೇ. ತುಂಬಾ ಸಂತೋಷ ಬಾಬಣ್ಣ. ಓಕೆ ಸರ್. ನೋಡ್ರಿ ಎಲ್ಲ ಕೊಂಡ್ಕೊಂಡು ಇಟ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಇವೆಲ್ಲ ಹಗ್ಗುಗಳು, ಮೂಗ್ದಾರುಗಳು, ಮೂಗ್ರಾಣಿಗಳು. ಏನು ಮಾತಾಡ್ತೀರಾ? ಹಂಗೆ ಮಾತಾಡ್ರಿ, ಹೇಳ್ತೀನಿ. ಅಣ್ಣ ಏನು ಇಷ್ಟೊಂದು ಮಾಲ್ ಹಾಕಿದ್ಯಾ? ಒಳ್ಳೊಳ್ಳೆ ಮಾಲ್ ಹಾಕಿದ್ಯಾ? ಏನು ಬರೀ ಹಸುಗಳು ಮಾತ್ರ ಅಷ್ಟೇ? ಏನು ಹಸುಗಳು, ಅಲ್ಲಿಗೆ ಹಗ್ಗುಗಳು ಎಲ್ಲ ಪ್ಲಾಸ್ಟಿಕ್ ನೇಲ್ ಮೇಲೆ ಜಾಸ್ತಿ ಹಾಕಿದ್ಯಾ? ನೂಲ್ ಹಗ್ಗುಗಳು ಹಾಕಿದ್ಯಾ? ನೂಲ್ ಇವೇನು ಮೂಗ್ರಾಣಿಗಳೆಲ್ಲ? ಮೂಗ್ರಾಣಿ ಎಷ್ಟು ಹೇಳ್ತೀರಾ? ಎಷ್ಟು ಬೇಕಣ್ಣ? ಅಣ್ಣ ಎಷ್ಟು ಹೇಳ್ತೀರಾ ರೇಟು? 850. ಎಷ್ಟು ಹೇಳ್ತೀರಾ ರೇಟ್? ಅಣ್ಣ 10 ರೂಪಾಯಿಂದ ಸ್ಟಾರ್ಟ್ ಇರುತ್ತೆ, 150 200 ರೂಪಾಯಿವರೆಗೆ ಅದಾವಣ್ಣ. ಇವೆಲ್ಲ ಪರವಾಗಿಲ್ವಾ? ಅವೆಲ್ಲ ಚೆನ್ನಾಗದ, ಪರವಾಗಿಲ್ಲ. ಏನು ಹೇಳ್ತೀರಾ? 160 ರೂಪಾಯಿ ಅಣ್ಣ. ಪರವಾಗಿಲ್ಲ. ಪರವಾಗಿಲ್ಲ ಅಣ್ಣ. ತುಂಬಾ ಸಂತೋಷ. ನಿಮ್ದು ಯಾವ್ರು ಅಂತ ಹೇಳಿಲ್ಲ. ನಮ್ದು ಸ್ವಂತ ಊರು ಬಿಟ್ಟು ಬಳ್ಳಾರಿ. ನಮ್ದು ಬಳ್ಳಾರಿ. ಲಬ್ಬರ್ ಇಲ್ಲ. ಆಡ್ ದೊರಕ್ತಿಂದೆ ಅಣ್ಣ. ಬಳ್ಳಾರಿಯಿಂದ ಇಲ್ಲಿಗೆ ಬಂದಿರಾ? ಇಲ್ಲಿ ಬಂದಿದೆ. ಇರೋದು ಮಾಲೂರಲ್ಲಿ. ಮಾಲೂರು. ತುಂಬಾ ಸಂತೋಷ. ಸಂತೋಷ. ಯಾಕಂದ್ರೆ ನೀವು ಇಲ್ಲಿ ಬರೋ ರೈತರಿಗ ಏನು ಅನುಕೂಲ ಮಾಡ್ಕೊಡ್ತೀರ ನೋಡ್ರಿ. ಹಗ್ಗ ಇಲ್ಲ ಅಂದ್ರೂ ಮಾಡ್ಕೊಡ್ತೀರಾ. ಹಗ್ಗ ಇಲ್ಲ ಪಾಪ, ಅವ್ರು ಕಾಸು ಕೊಡ್ತಾರೆ, ಇಲ್ಲ ಅಂದ್ರೂ ಮಾಡ್ಕೊಡ್ತೀರಾ. ಅದು ನಿಮ್ ಹೊಟ್ಟೆ ಪಾಡು ಅಲ್ವಾ? ಎಷ್ಟು ಕೊಡ್ತೀಯ? ಕೊಡೋಣ. ಎಷ್ಟಕ್ಕೆ? ಬರಲ್ಲ ಅಣ್ಣ, ಬರಲ್ಲ. ಬಂದ್ರೆ ಕೊಟ್ಬಿಡ್ತೇನೆ. ಇಲ್ಲ ಎಷ್ಟನೇ ಇರಲ್ಲ. ನಿಮ್ಮ ಹೆಸರು ಹೇಳ್ಬಿಡಿ. ನನ್ನ ಹೆಸರು ಕೊಟ್ರೇಶ್ ಅಂತ. ತುಂಬಾ ಸಂತೋಷ ಕೊಟ್ರೇಶ್. ಸಂತೋಷ. ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಅಣ್ಣ. ನೋಡಿ ಈ ತರ ಇರುತ್ತೆ. ಬನ್ನಿ ಹಾಗೆ ನೋಡೋಣ. ಇನ್ನು ಒಳ್ಳೊಳ್ಳೆ ಜಾತಿ ಹಸು ನೋಡ್ರಿ. ನೋಡ್ರಿ ನೋಡ್ರಿ ಒಳ್ಳೆ ಗೊಬ್ಬರ ರೀ, ಹಸು ಗೊಬ್ಬರ. ಇದು ಹಸು ಗೊಬ್ಬರ ಸೇಲ್ ಮಾಡ್ಬೋದು. ಯಾಕಂದ್ರೆ ಜಾಗದವ್ರು ಕೊಟ್ಬಿಟ್ಟಿರ್ತಾರೆ ಅಷ್ಟೇ, ಇನ್ನೇನಿಲ್ಲ ಅಲ್ವಾ ವಿಶ್ವ? ಗೊಬ್ಬರನೂ ಕೊಡ್ತಾರಲ್ವಾ, ಆ ಜಾಗದವ್ರಿಗೆ ಮಾತ್ರ ಅಷ್ಟೇ. ಅದು ಗುಡಿಸ್ಕೊಂಡ್ರೆ ಒಳ್ಳೆ ಗೊಬ್ಬರ. ಹೌದು ಹೌದು. ಟೆಂಡರ್ ಅಲ್ಲ ಇದು, ಓನ್ ಜಾಗ ಅವ್ರದ್ದು. ಅವ್ರಿಗೆ ಬಿಟ್ಕೊಳ್ಬೋದು, ಜಾಗ ಬಿಟ್ಕೊಟ್ಟಿರೋರು ಕೊಡ್ಬೋದು ಅನ್ಕೊಂಡಿದ್ದೀನಿ ನಾನು. ನೋಡೋಣ. ನೋಡ್ರಿ ಇಲ್ಲಿಂದ ನಾಟಿ ಹಸುಗಳು ಸ್ಟಾರ್ಟ್ ಆಗ್ತವೆ. ಹಾಗೆ ತೋರಿಸ್ತೀನಿ ಬನ್ನಿ. ಯಾಕೆಂತಂದ್ರೆ ಸೀಮೆ ಹಸುಗಳು ಇದ್ದಾವೆ ನೋಡಿ ಈ ಸಂತೆಯಲ್ಲಿ ಎಲ್ಲ. ನೋಡ್ರಿ ಈ ಕಡೆಯಿಂದ ನಾಟಿ ಹಸುಗಳು ಸ್ಟಾರ್ಟು. ನೋಡ್ರಿ ಹಾಗೆ ತೋರಿಸ್ತೀನಿ ರೀ. ತುಂಬ ಖುಷಿ ಆಗುತ್ತೆ. ಇವಾಗ ನಾಟಿ ಹಸುಗಳು ಒಂದೊಂದು ಕಡೆಯಿಂದ ತೋರಿಸ್ತಾ ಇರ್ತೀನಿ, ಯಾವ ಥರ ಯಾವ ಜಾತಿ ಇದ್ದಾವೆ, ಯಾವ ಹಸುಗಳಿದ್ದಾವೆ ಅಂತ ತೋರಿಸ್ತೀನಿ ಇರಿ.